ಶುಭೋದಯ ಮಕ್ಕಳೇ, ನಾನು ನಿಮ್ಮ ರೇಣುಕಾ ಟೀಚರ್. ಇಂದು ನಾವು ಕನ್ನಡ ಪಾಠ ಮಾಡಕ್ಕೆ ಬಂದಿದ್ದೀನಿ. ಇಂದು ನಾವು ನೋಡೋಣ ಪಾಠ 13 ಸರಳತೆ. ಇದೊಂದು ಸರಳ ಕಥೆಯಾಗಿದೆ. ಯಾವ ರೀತಿ ಸರಳತೆಯನ್ನು ಹೊಂದಿದೆ ಎಂಬುದನ್ನು ನೋಡೋಣ. ಅದೊಂದು ದೊಡ್ಡ ಸಭಾಂಗಣ. ಅಂದು ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು. ಅದನ್ನು ಒಂದು ದೊಡ್ಡ ಸಮಾರಂಭ ಇರುತ್ತೆ, ಒಂದು ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಸುಂದರ ಅಲಂಕಾರ ಮಾಡಿರ್ತಾರೆ. ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ಇತ್ತು. ಅದಕ್ಕೆ ಏನೇನು ಬೇಕೋ ಅದು ವ್ಯವಸ್ಥೆಗಳು, ಊಟ ಆಗಲಿ, ತಿಂಡಿ ಆಗಲಿ, ಕೂತ್ಕೊರೋದು ವ್ಯವಸ್ಥೆ ಆಗಲಿ ಎಲ್ಲ ಅಚ್ಚುಕಟ್ಟಾಗಿ ಆಗಿತ್ತು. ಅಂದು ಗಣ್ಯ ವ್ಯಕ್ತಿಯರೊಬ್ಬರನ್ನು ಗೌರವಿಸುವ ಸಮಾರಂಭ. ಅವತ್ತು ಯಾವ ಸಮಾರಂಭ ಅಂದರೆ ಗಣ್ಯ ವ್ಯಕ್ತಿಗಳು, ಯಾರು ಸಾಧನೆ ಮಾಡಿದ್ದಾರೆ ಗಣ್ಯ ವ್ಯಕ್ತಿಗಳು, ಅವರಿಗೆ ಗೌರವಿಸಬೇಕು, ಪುರಸ್ಕಾರ ಕೊಡಬೇಕು ಎಂಬ ಸಮಾರಂಭ ನಡೆದಿತ್ತು. ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು. ಎಷ್ಟೋ ಜನ ಹಿರಿಯರಿಗೆ ಅಲ್ಲಿ ಕರೆದಿದ್ದರು. ಯಾರೇ ಸಮಾರಂಭದಲ್ಲಿ ಕರೆಯಲಾಗಿತ್ತು. ಅತಿಥಿಗಳು, ಅಭಿಮಾನಿಗಳು ಸಮಾರಂಭಕ್ಕೆ ತಮ್ಮ ವಾಹನಗಳಲ್ಲಿ ಠಾಕುಠೀಕಾಗಿ ಬರುತ್ತಿದ್ದರು. ನೋಡಿ, ಅತಿಥಿಗಳು ಯಾರ್ಯಾರಿಗೆ ಅತಿಥಿಗಳು ಕರೆಸಿದ್ರು, ಅಭಿಮಾನಿಗಳಿಗೆ ಕರೆಸಿದ್ರು ಆ ಸಮಾರಂಭಕ್ಕೆ, ಅವರು ತಮ್ಮ ವಾಹನಗಳಲ್ಲಿ ಹೇಗೆ ಬರ್ತಾಯಿದ್ರು, ಠಾಕುಠೀಕು ಅಂದ್ರೇನು, ಒಳ್ಳೆ ಬಟ್ಟೆಗಳು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರೆಡಿಯಾಗಿ ಬರ್ತಾಯಿದ್ರು, ಅಲಂಕಾರ ಮಾಡ್ಕೊಂಡು ಬರ್ತಾಯಿದ್ರು. ಬೆಲೆ ಬಾಳುವ ಉಡುಗೆಗಳನ್ನು ಧರಿಸಿದರು. ಬೆಲೆ ಬಾಳುವ ಉಡುಗೆ ಏನಂದರೆ ಒಳ್ಳೆ ರೀತಿಯ ಬೆಲೆ ಬಾಳುವ ಬಟ್ಟೆಗಳು ಹಾಕ್ಕೊಂಡಿದ್ರು ಅವರು. ನೋಡಿ ಯಾವ ಥರ ರೇಷ್ಮೆ ಬಟ್ಟೆಗಳು, ಬೆಲೆ ಬಾಳುವ ಬಟ್ಟೆಗಳು, ಆ ಥರ ಉಡುಗೆಗಳನ್ನು ಅವ್ರು ಏನು ಮಾಡಿದರು, ಹಾಕ್ಕೊಂಡಿದ್ರು ಅಂತ ಅರ್ಥ. ಕಾವಲು ಸಿಬ್ಬಂದಿಯವರು ಬಾಗಿಲ ಬಳಿ ನಿಂತಿದ್ದರು. ಕಾವಲು ಸಿಬ್ಬಂದಿಗಳು ಬಾಗಿಲ ಬಳಿ ನಿಲ್ತಾರೆ. ನೋಡಿದ್ರಲ್ಲ, ಮಾಮೂಲಿಯಾಗಿ ಕಾವಲುದಾರರು ಏನು ಮಾಡ್ತಾರೆ, ಬಾಗಿಲಲ್ಲಿ ನಿಂತ್ಕೊಂಡಿರ್ತಾರೆ. ಯಾರು ಅವರು ಇಂಥವ್ರಿಗೆಲ್ಲ ಒಳಗಡೆ ಬಿಡೋಲ್ಲ. ಯಾರು ಚೆನ್ನಾಗಿ ಅಲಂಕಾರ ಆಗಿ ಮಾಡಿಕೊಂಬಂದಿದ್ದಾರೆ, ಒಳ್ಳೆಯ ರೀತಿಯಾಗಿದ್ದಾರೆ, ಅವ್ರಿಗೆ ಮಾತ್ರ ಏನು ಮಾಡ್ತಾರೆ, ಒಳಗಡೆ ಪ್ರವೇಶ ಕೊಡ್ತಾರೆ ಅವ್ರು ಬರೋಕ್ಕೆ. ಸಮಾರಂಭಕ್ಕೆ ಬರುತ್ತಿರುವವರನ್ನು ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದರು. ಯಾರ್ಯಾರು ಬರ್ತಾ ಇದ್ದಾರೆ ಸಮಾರಂಭಕ್ಕೆ ಅವರಿಗೆ ಗೌರವದಿಂದ ಏನು ಮಾಡ್ತಾಯಿದ್ರು, ಬರಮಾಡಿಕೊಡ್ತಾಯಿದ್ರು, ಸ್ವಾಗತ ಮಾಡ್ತಾಯಿದ್ರು. ಅಲ್ಲಿ ಸರಳ ಉಡುಗೆ ಧರಿಸಿದ ವ್ಯಕ್ತಿಯೊಬ್ಬರು ಕಾಲ್ನಡಿಗೆಯಲ್ಲಿ ಬಂದರು. ನೋಡಿ, ಆ ಸಮಾರಂಭಕ್ಕೆ ಒಬ್ಬರು ಸರಳ ವ್ಯಕ್ತಿ ಅಂದ್ರೇನು, ಸಾಧಾರಣ ವ್ಯಕ್ತಿ ಆ ರೀತಿಯಲ್ಲಿ. ಕಾಲ್ನಡಿಗೆ ಅಂದ್ರೇನು, ಯಾವುದೇ ಒಂದು ಗಾಡಿಯಲ್ಲಿ ಬಂದಿಲ್ಲ ಅವರು, ಯಾವುದೇ ಒಂದು ವಾಹನಗಳಲ್ಲಿ ಉಪಯೋಗ ಮಾಡ್ಕೊಂಡಿಲ್ಲ ಅವರು. ಕಾಲ್ನಡಿಗೆ ಅಂದ್ರೇನು, ನಡ್ಕೋತ ಬರ್ತಾಯಿದ್ರು. ಅವರನ್ನು ಕಾವಲುಗಾರ ಬಾಗಿಲಲ್ಲೇ ತಡೆದರು. ನೋಡಿ, ಎಲ್ಲ ಸಮಾರಂಭಕ್ಕೆ ಎಲ್ಲರೂ ಯಾವ ಥರ ಬೆಲೆ ಬಾಳುವ ಬಟ್ಟೆಗಳನ್ನು ಧರಿಸಿ ತಮ್ಮ ವಾಹನಗಳಲ್ಲಿ ಠಾಕುಠೀಕಾಗಿ ಬರ್ತಾಯಿದ್ರು. ಆದರೆ ಈ ವ್ಯಕ್ತಿ ಯಾವ ರೀತಿ ಸಾಧಾರಣ ಬಟ್ಟೆ ಹಾಕ್ಕೊಂಡಿದ್ರು, ಹಾಗೆ ಕಾಲ್ನಡಿಗೆಯಿಂದ ನಡ್ಕೊಂಡು ಬರ್ತಾ ಇರೋದರಿಂದ ಕಾವಲುಗಾರ ಏನು ಮಾಡ್ದ, ಇವ್ರು ಯಾರೋ ಬೇರೆಯವರಿದ್ದಾರೆ ಅಂತ ಅವರಿಗೆ ಬಾಗಿಲಿನಲ್ಲೇ ನಿಲ್ಲಿಸ್ಕೊಂಡು ಬಿಟ್ಟಿದ್ದ. ಇದು ಗಣ್ಯ ವ್ಯಕ್ತಿಯ ಸನ್ಮಾನ ಸಮಾರಂಭ, ನಿಮ್ಮಂಥವರಿಗೆ ಪ್ರವೇಶವಿಲ್ಲ. ಅಲ್ಲಿ ಕಾವಲುಗಾರ ಹೇಳ್ತಾನೆ, ಇದೆಲ್ಲ ದೊಡ್ಡ ದೊಡ್ಡ ಜನ ಬಂದಿರೋದು, ಗಣ್ಯ ವ್ಯಕ್ತಿಗಳು, ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಸಮಾರಂಭ ನಡೀತಾ ಇದೆ, ನಿಮ್ಮಂಥವರಿಗೆ ಇಲ್ಲಿ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳ್ತಾನೆ. ಗಣ್ಯರಿಗೆ ಮಾತ್ರ ಪ್ರವೇಶವಿದೆ, ಯಾರು ಗಣ್ಯ ವ್ಯಕ್ತಿಗಳು ಸಾಧನೆ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಇಲ್ಲಿ ಒಳಗಡೆ ಹೋಗೋಕ್ಕೆ ಪ್ರವೇಶ ಇದೆ ಅಂತ ಹೇಳ್ತಾನೆ. ನೀವು ಇಲ್ಲಿ ನಿಲ್ಲಬೇಡಿ, ಪಕ್ಕಕ್ಕೆ ಸರಿಯಿರಿ ಎಂದು ಜಬರ್ದಸ್ತಿನಿಂದ ಹೇಳಿದನು. ಅವನೇನು ಮಾಡ್ತಾನೆ, ನೀವು ಇಲ್ಲಿ ನಿಂತ್ಕೋಬೇಡಿ, ನನಗೆ ಬೈತಾರೆ, ನೀವು ಪಕ್ಕಕ್ಕೆ ಸರಿಯಿರಿ ಅಂತ ಜೋರಾಗಿ, ಜಬರ್ದಸ್ತಿ ಅಂದ್ರೇನು ಜೋರಾಗಿ ಹೇಳ್ತಾನೆ. ಮುಂದೆ ನೋಡಿ ಏನಾಗುತ್ತೆ ಅಂತ. ಆಗ ಅವರು, ನೋಡಪ್ಪ, ನಾನು ಈ ಸಮಾರಂಭಕ್ಕೆ ಹೋಗಬೇಕಾಗಿದೆ, ನನ್ನನ್ನು ಕರೆದಿದ್ದಾರೆ ಎಂದು ವಿನಯದಿಂದ ನುಡಿದರು. ಆಗ ಸಾಧಾರಣ ವ್ಯಕ್ತಿ, ಬಟ್ಟೆ ಹಾಕ್ಕೊಂಡಿರುವ ವ್ಯಕ್ತಿ ಹೇಳ್ತಾರೆ, ನನಗೆ ಈ ಸಮಾರಂಭಕ್ಕೆ ಕರೆದಿದ್ದಾರೆ, ಅದಕ್ಕೆ ಬಂದಿದ್ದೀನಿ, ನಾನು ಇಲ್ಲಿ ಒಳಗಡೆ ಹೋಗಬೇಕು ಅಂದ್ರೆ ವಿನಯದಿಂದ, ಅಂದರೆ ಪ್ರೀತಿಯಿಂದ ನಿಧಾನವಾಗಿ ಕೇಳ್ತಾನೆ. ಅದಕ್ಕೆ ಕಾವಲುಗಾರ, ನಿನ್ನ ಗಣ್ಯ ವ್ಯಕ್ತಿಯಾಗಿ ಬಂದಿದೀಯಾ, ನಮ್ಮನ್ನು ಮೂರ್ಖನಾಗಿ ಮಾಡಿ ಒಳಗಡೆ ಹೋಗಲು ಪ್ರಯತ್ನಿಸಬೇಡ, ಸುಮ್ಮನೆ ಪಕ್ಕಕ್ಕೆ ಸರಿ ಎಂದು ಬದಿಗೆ ತಳ್ಳಿದನು. ಆಗ ಕಾವಲುಗಾರ ಹೇಳ್ತಾನೆ, ನೀನೇನು ಗಣ್ಯ ವ್ಯಕ್ತಿಯಾಗಿದೆಯಾ, ಯಾರು ನಿನಗೆ ಕರೆದಿದ್ದಾರೆ, ನಮಗೇನು ಮೂರ್ಖ ಮಾಡ್ತಾ ಇದೆಯಾ ನೀನು, ಒಳಗಡೆ ಹೋಗಲು ಪ್ರಯತ್ನಿಸಬೇಡ, ಸುಮ್ಮನೆ ಹೋಗೋ ಕಡೆ ಸರಿ ಅಂತ ತಳ್ಳಿಬಿಡ್ತಾನೆ. ಆಗ ಆ ವ್ಯಕ್ತಿ
ಬರುತ್ತಿರುವರ ಮೇಲೆ ಬೀಳುವಂತಾದರು. ನೋಡಿ, ಯಾರಾದರೂ ತಳ್ಳಿದ್ರೆ ನಾವು ಯಾವ ಥರ ಇರ್ತೀವಿ, ಬಿದ್ದುಬಿಡ್ತೀವಿ. ಅದೇ ಥರ ಬೇರೆಯವ್ರು ಬರ್ತಾ ಇರಬೇಕಾದ್ರೆ ಅವ್ರ ಮೇಲೆ ಬೀಳೋ ಥರ ತಳ್ಳಿಬಿಟ್ಟಿದ್ದ ಕಾವಲುಗಾರ. ಅಷ್ಟರಲ್ಲಿ ವೇದಿಕೆಯ ಬಳಿ ಇದ್ದ ವ್ಯವಸ್ಥಾಪಕರು ಗೌರವಿಸಬೇಕಾದ ಗಣ್ಯರನ್ನು ಗುರುತಿಸಿದರು. ನೋಡಿ, ಅಲ್ಲಿ ವೇದಿಕೆ ಮೇಲೆ ವ್ಯವಸ್ಥಾಪಕರು ಇರ್ತಾರೆ. ಅವರು ಈ ವ್ಯಕ್ತಿಯನ್ನು ಗುರುತಿಸ್ತಾರೆ. ಇವರೇನೇ ನಾವು ಗಣ್ಯ ವ್ಯಕ್ತಿಗಳು, ಗೌರವಿಸಬೇಕಾದ ವ್ಯಕ್ತಿ, ಯಾಕೆ ಈ ಥರ ಆಗ್ತಾ ಇದೆ ಅಂತ ಓಡಿ ಬರ್ತಾರೆ. ತಕ್ಷಣ ಅವರು ಬಳಿಗೆ ಓಡಿ ಬಂದರು. ಆ ವ್ಯಕ್ತಿಗೆ ನಮಸ್ಕರಿಸಿ ಕಾವಲುಗಾರರಿಂದ ಆದ ತಪ್ಪಿಗೆ ಕ್ಷಮೆ ಕೋರಿದರು. ಆವಾಗ ಬಂದುಬಿಟ್ಟು ನಮ್ಮನ್ನು ಕ್ಷಮಿಸಿ ನಮಸ್ಕಾರ ಮಾಡ್ತಾರೆ. ನಮ್ಮನ್ನು ಕ್ಷಮಿಸಿ, ಇವನಿಂದ ತಪ್ಪಾಗಿದೆ ಅಂತ ಕೇಳ್ತಾರೆ. ಹಾಗೆ ಅವರನ್ನು ಗೌರವಪೂರ್ವಕವಾಗಿ ಸಮಾರಂಭ ವೇದಿಕೆಗೆ ಕರೆತಂದರು. ಅವರು ಅದೇ ರೀತಿ ಗೌರವದಿಂದ ಏನು ಮಾಡ್ತಾರೆ, ಸಮಾರಂಭ ವೇದಿಕೆಗೆ ಕರ್ಕೊಂಬರ್ತಾರೆ. ಆ ಗಣ್ಯ ವ್ಯಕ್ತಿಯೇ ಈಶ್ವರ್ ಚಂದ್ರ ವಿದ್ಯಾಸಾಗರರು. ಆ ವ್ಯಕ್ತಿ ಯಾರಾಗಿದ್ದರು? ಗಣ್ಯ ವ್ಯಕ್ತಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಆಗಿದ್ದರು. ಸಮಾರಂಭವು ಬಹು ಅಚ್ಚುಕಟ್ಟಾಗಿ ನಡೆಯಿತು. ಸಮಾರಂಭ ತುಂಬ ಅಚ್ಚುಕಟ್ಟಾಗಿ ನಡೆಯಿತು. ಬಂದವರೆಲ್ಲ ಗೌರವ ಸ್ವೀಕರಿಸಿ ಈಶ್ವರಚಂದ್ರ ವಿದ್ಯಾಸಾಗರರನ್ನು ಗುಣಗಾನ ಮಾಡಿದರು. ಯಾರ್ಯಾರು ಬರ್ತಾರೆ ಗಣ್ಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವರು ಈಶ್ವರಚಂದ್ರ ವಿದ್ಯಾಸಾಗರರ ಗುಣಗಾನ ಮಾಡ್ತಾರೆ, ಅವರು ಹೊಗಳ್ತಾರೆ. ಹಾರು ತುರಾಯಿಯೊಂದಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಅವರಿಗೆ ಹಾರು ಶಾಲು ಹೊದಿಸಿ ಏನು ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ವ್ಯವಸ್ಥಾಪಕನ ಸಮಾರಂಭದ ಮುಗಿದ ಮೇಲೆ ಕಾವಲ ಸಿಬ್ಬಂದಿಯ ಬಯಲಾರಂಭಿಸಿದನು. ಎಲ್ಲ ಆದ ಕೂಡಲೇ ಸಮಾರಂಭ ಮುಗಿಯುತ್ತೆ. ಆಗ ವ್ಯವಸ್ಥಾಪಕ ಏನಂತಾನೆ, ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕಾವಲುಗಾರಿಗೆ. ಯಾಕೆ ಅಂದರೆ ಅವನು ವಿದ್ಯಾಸಾಗರ ಅವರಿಗೆ ಒಳಗಡೆ ಬಿಡಲಿಲ್ಲ. ಯಾಕಂದರೆ ಸಾಧಾರಣ ಬಟ್ಟೆ ಹಾಕ್ಕೊಂಡು ಬಂದಿದ್ದರು, ಕಾಲಡಿಗೆಯಲ್ಲಿ ಬಂದಿದ್ದರು. ಅದಕ್ಕೆ ಯಾಕೆ ಆ ಥರ ಮಾಡಿದಿ, ಯಾಕೆ ಅವ್ರಿಗೆ ತಳ್ಳಿದೀಯ ಅಂತ ಬೈಯಲಾರಂಭಿಸ್ತಾನೆ. ಆಗ ಈಶ್ವರಚಂದ್ರ ಅವರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ದಾರೆ. ಆಗ ಈಶ್ವರಚಂದ್ರ ಅವರು ಬರ್ತಾರೆ. ಅವ್ರಿಗೇನು ಬೈಬೇಡಿ, ಅವ್ರ ಕೆಲಸ ಸರಿಯಾಗಿ ಮಾಡಿದ್ದಾರೆ, ನಿಯತ್ತಿಂದ ಮಾಡಿದ್ದಾರೆ, ಅವ್ರಿಗೆ ಬೈಬೇಡಿ ಅಂತ ಹೇಳ್ತಾನೆ. ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆಯಾಗಿದೆ. ಅವನು ಮಾಡುವ ಕೆಲಸ ಸರಿಯಾಗಿಯೇ ಮಾಡಿದ್ದಾನೆ. ಅವನ ಕರ್ತವ್ಯ ನಿಷ್ಠೆ ಕಂಡು ನನಗೇನು ಹೆಮ್ಮೆಯಾಗಿದೆ. ಇಷ್ಟೆಲ್ಲ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾಯಿದ್ದಾರಂತ ಹೆಮ್ಮೆಯಾಗಿದೆ ಅಂತ ಹೇಳ್ತಾರೆ. ಇಂಥವರು ನಾವು ಪ್ರೋತ್ಸಾಹಿಸಬೇಕು. ನೋಡಿರಿ, ಇಂಥ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕವಾಗಿ ಮಾಡುವ ಕೆಲಸದವರಿಗೆ ನಾವು ಪ್ರೋತ್ಸಾಹಿಸಬೇಕು ಎಂದು ಹೇಳಿ ತಮ್ಮ ಉದಾರತೆಯನ್ನು ಮೆರೆದರು. ಅವರು ತಮ್ಮ ಉದಾರತೆ ಏನಂದರೆ ತಮ್ಮ ದೊಡ್ಡ ಮನಸ್ಸನ್ನು ಅವ್ರ ಮುಂದೆ ತೋರಿಸ್ತಾರೆ. ಕಾವಲು ಸಿಬ್ಬಂದಿಗಳು, ದಯಮಾಡಿ ನನ್ನನ್ನು ಕ್ಷಮಿಸಿ ಸ್ವಾಮಿ, ವಿನಯವಂತಿಕೆಯಿಂದ ಸರಳತೆಗೆ ಗೌರವ ಕೊಡಬೇಕೆಂಬುದು ತಮ್ಮಿಂದ ಕಲಿತಿದೆವು. ಆಗ ಸಿಬ್ಬಂದಿ ಹೇಳ್ತಾನೆ, ಕಾವಲು ಸಿಬ್ಬಂದಿ, ನನಗೆ ದಯಮಾಡಿ ನೀವು ಕ್ಷಮಿಸಬೇಕು ಸ್ವಾಮಿ. ನಿಮ್ಮ ವಿನಯತೆಯಿಂದ ಸರಳತೆಯಿಂದ ಗೌರವ ಕೊಡಬೇಕೆಂಬುದು ನಾನು ನಿಮ್ಮಿಂದನೇ ಕಲ್ತಿದ್ದೀನಿ. ನೀವು ವಿನಯವಾಗಿ ಮಾತಾಡೋದ್ರಿಂದನೇ ನನಗೆ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ನನ್ನಿಂದ ತಪ್ಪಾಯಿತು, ಕ್ಷಮಿಸಿ ಎಂದರು. ಈಶ್ವರಚಂದ್ರನಿಗೆ ಕೈ ಮುಗಿದರು. ಈಶ್ವರಚಂದ್ರಿಗೆ ಕೈ ಮುಗಿದು ಕ್ಷಮೆ ಕೇಳ್ತಾನೆ. ಈಶ್ವರಚಂದ್ರ ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು. ಈಶ್ವರಚಂದ್ರ ಅಂತಾನೆ, ಏನು ಬೇಜಾರು ಮಾಡ್ಕೋಬೇಡ, ಸಮಾಧಾನ ಇರು, ನಿನ್ನ ಕೆಲಸ ನೀನು ಒಳ್ಳೆಯ ರೀತಿಯಿಂದ ಮಾಡಿದೀಯಾ, ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ವಾಪಸ್ಸು ಬರುತ್ತಾರೆ. ಕಥೆಯ ನೀತಿ ಏನಂದರೆ, ಸರಳತೆಯ ಘನ ವ್ಯಕ್ತಿಯನ್ನು ರೂಪಿಸುತ್ತದೆ. ನೋಡಿ, ನಾವು ಸರಳತೆಯಿಂದ ಇದ್ವಿ ಅಂದರೆ, ಘನ ಅಂದರೆ ದೊಡ್ಡ ವ್ಯಕ್ತಿಯನ್ನಾಗಿ ರೂಪಿಸಬಹುದು. ನಾವು ಸುಮ್ಮನೆ ಅಲಂಕಾರ ಮಾಡಿ, ಯಾರಿಗೋ ಒಂದು ತೋರ್ಸೋಕ್ಕೆ ಅಲಂಕಾರ ಮಾಡಿ ದೊಡ್ಡ ವ್ಯಕ್ತಿ ಥರ ಮಾಡಿದರೆ ಒಳಗಡೆ ಏನೂ ಇರಲ್ಲ, ಸುಮ್ಮನೆ ತಾನೇ. ಅದಕ್ಕೆ ನೀವು ಕೂಡ ಸರಳತೆಯಿಂದ ಇರಿ, ಗಣ್ಯ ವ್ಯಕ್ತಿಗಳಾಗಿ ರೂಪಿಸಿಕೊಳ್ಳಿ ತಮ್ಮ ಜೀವನವನ್ನು. ಮಕ್ಕಳೇ, ಈ ಪಾಠ ನಿಮಗೆ ಅರ್ಥವಾಗಿರಬೇಕೆಂದು ಭಾವಿಸ್ತೇನೆ. ಮತ್ತೆ ಮುಂದಿನ ವಾರ ಹೊಸ ಅಧ್ಯಾಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.